ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರ ನೇತೃತ್ವದಲ್ಲಿ ಕೇಂದ್ರ ವಲಯ, ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವ ಸೌಲಭ್ಯದ ಬಗ್ಗೆ ಇಲಾಖಾವಾರು ಅಧಿಕಾರಿಗಳು ಮಾಹಿತಿ ಪಡೆದು ಹೆಚ್ಚು ತರಬೇತಿಯನ್ನ ಫಲಾನುಭವಿಗಳಿಗೆ ನೀಡಬೇಕು ಅಂತ ಸಲಹೆ ನೀಡಿ, ಕೃಷಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳಲ್ಲಿ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಲ್ಲಿ ಆದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಅಂಕಿಅಂಶದ ಬಗ್ಗೆ ಮಾಹಿತಿ ಪಡೆದರು. ನಮಗೇನಾಗಿದೆ, ನಾವೇ ಬರಲೇಬೇಕು ಅಂತ ಇಲ್ಲ, ಅದು ಜನಗಳಲ್ಲಿ ಒಂದು ರೀತಿ ಭಾವನೆಗಳು. ಅಭಿವೃದ್ಧಿ ಕೆಲಸಗಳು ಮಾಡಿದಾಗ ನೀವು ಬರದೇ ಇದ್ರೆ ನೀವು ಮಾಡಿದ್ದೇ ಗೊತ್ತಾಗಲ್ಲ ಅಂತ ಆ ಹಿನ್ನೆಲೆಯಲ್ಲಿ ನೀವು ಗಮನ ತರುತ್ತೆ. ರಾಜ್ಯ ಸರ್ಕಾರದ ಕೆಲವು ಕಾರ್ಯಕ್ರಮ ಇದ್ದಾಗ ನೀವು ಮಾಡ್ಕೊಳ್ಳಿ, ಒಂದೇನು ಅಬ್ಜೆಕ್ಷನ್ ಇಲ್ಲ, ನಮ್ಮನ್ನು ಕರೀತಿರೋ ಬಿಡ್ತೀವಿ. ಆದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ಅಟ್ಲೀಸ್ಟು ಕರೀತಕ್ಕಂಥ ಸೌಜನ್ಯ ಇಟ್ಕೊಳ್ಳಿ. ನಾನು ನಿಮ್ಗೆ ಎಲ್ರಿಗೂ ಹೇಳ್ತಕ್ಕಂಥದ್ದು ಅದ್ರ ಜೊತೆಗೆ ಪ್ರಮುಖವಾಗಿ ಈಗ ನಾನು ಹೇಳಿದ್ದೇನೆ, ಇಂಡಿವಿಜುವಲ್ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥ ಹಲವಾರು ರೀತಿಯ ಯೋಜನೆಗಳೇನಿದೆ. ದಿಶಾ ಸಭೆಯಲ್ಲಿ ನಾವು ಚರ್ಚೆ ಮಾಡೋದನ್ನು ಹೊರತುಪಡಿಸೇನೂ ಇದ್ದಾರೆ, ಇಂಡಿವಿಜುವಲಿ ಸಹಾಯ ಮಾಡ್ತಕ್ಕಂಥದ್ದು. ಅದು ಎಲ್ಲದಕ್ಕೂ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಮೇಲೆ ತಡ ಆಗಿದೆ. ನಾವು ಇಲಾಖಾವಾರು ಒಂದು ಏನೇನು ನಡೆದಿದೆ ಅಂತಕ್ಕಂಥ ಒಂದು ವಿಚಾರಗಳನ್ನ ಮಾಹಿತಿಗಳು ನೀಡಿದೆ. ವರ್ಕಿಂಗ್ ಕೊಡ್ಬೋದೇನೆ? ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ತಾವು ಏನಿದುವರೆಗೂ ನಮ್ಮೆಲ್ಲ ಸರ್ ಪ್ರಸಕ್ತ ಸಾಲಿನಲ್ಲಿ ಏನು ವಾಡಿಕೆ ಮಳೆ ಇತ್ತು ಸರ್, ವಾಡಿಕೆಯ ಮಳೆಗೆ ಅನುಗುಣವಾಗಿ ನಮಗೆ ಮಳೆಯ ಪ್ರಮಾಣ ಚೆನ್ನಾಗಿ ಆಗಿದೆ ಸರ್. ಸಭೆಯಲ್ಲಿ ಶಾಸಕ ಎಚ್ ಟಿ ಮಂಜು, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲ್ದಂಡಿ, ಎಡಿಸಿ ಶಿವಾನಂದಮೂರ್ತಿ, ದಿಶಾ ಸಮಿತಿ ನಾಮನಿರ್ದೇಶಿತ ಸದಸ್ಯರಾದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಉಪಸ್ಥಿತರಿದ್ದರು. ದಿಶಾ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಸಂಸದನಾಗಿ 2ನೇ ದಿಶಾ ಸಭೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಕೇಂದ್ರದ ಹಲವು ಯೋಜನೆಗಳು ಜನಸಾಮಾನ್ಯರಿಗೆ ಸಹಕಾರಿಯಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಪ್ರಗತಿ ಬಗ್ಗೆ ಮಾಹಿತಿ ಪಡೆಯಲಿದ್ದೇನೆ ಎಂದರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ನಿಂದ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಮುಂದಿನ ವರ್ಷ ಗಾಂಧಿ ಹೆಸರಲ್ಲಿ ಕಾರ್ಯಕ್ರಮ ಮಾಡಲು ಸರ್ಕಾರ ಹೊರಟಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಗಾಂಧೀಜಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೆ. ಕಟೌಟ್ಗಳಲ್ಲಿ ಗಾಂಧೀಜಿ ಫೋಟೋ ನೋಡಲಿಲ್ಲ, ನಕಲಿ ಗಾಂಧಿಗಳ ಫೋಟೋ ಆಕಾಶದೆತ್ತರಕ್ಕೆ ಹಾಕಿದ್ದಾರೆ. ಗಾಂಧೀಜಿ ಹೆಸರಲ್ಲಿ ಕಾರ್ಯಕ್ರಮ ಮಾಡಲು ನನ್ನ ತಕರಾರಿಲ್ಲ. ಸಂಘಟಿತ ಹೋರಾಟದ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಗಾಂಧೀಜಿ ರಾಮರಾಜ್ಯದ ಪರಿಕಲ್ಪನೆ ಇವತ್ತು ರಾಜ್ಯದಲ್ಲಿದ್ಯಾ? ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಹಣ ಬಿಡುಗಡೆ ಆಗಿಲ್ಲ. ಸರಿಯಾದ ಚಿಕಿತ್ಸೆ ಇಲ್ಲದೆ ಬಾಣಂತಿಯರು ಮಕ್ಕಳು ಸಾಯುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ವೈದ್ಯರು, ನರ್ಸ್ಗಳಿಲ್ಲ. 2.75 ಲಕ್ಷ ಸರ್ಕಾರಿ ನೌಕರಿ ಖಾಲಿ ಇಟ್ಕೊಂಡಿದ್ದಾರೆ. ಪ್ರತಿನಿತ್ಯ ರಾಜ್ಯದಲ್ಲಿ ನಡೀತಾ ಇರುವ ಘಟನೆಗಳ ಬಗ್ಗೆ ಏನು ಹೇಳ್ತೀರಿ? ಅಸಲಿ ಕಾಂಗ್ರೆಸ್ ಅಲ್ಲ, ನಕಲಿ ಕಾಂಗ್ರೆಸ್ ಮಾಡ್ತಾ ಇರುವ ಕಾರ್ಯಕ್ರಮವಾಗಿದೆ. ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಗಾಂಧೀಜಿ ಅವಾಗಲೇ ಹೇಳಿದ್ರು. ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಇದ್ರಲ್ಲ, ಆ ರೀತಿಯ ಕಾಂಗ್ರೆಸ್ ಜನಪರ ಕೆಲಸ ಮಾಡುವ ಕಾಂಗ್ರೆಸ್ ಅಲ್ಲ. ಗ್ಯಾರಂಟಿ ಅಂತಾರೆ, ಇನ್ನು 2,000 ಕೊಡ್ಲಿ, ನಮ್ಮ ಅಭ್ಯಂತರವಿಲ್ಲ. ಆದರೆ ಟ್ಯಾಕ್ಸ್ ಯಾವ ರೀತಿ ಹಾಕ್ತಿದ್ದೀರಾ ಅಂತ ಪ್ರಶ್ನಿಸಿದ್ರು. ನಾನು ಲೋಕಸಭಾ ಸದಸ್ಯರಾದ ನಂತರ 2ನೇ ದಿಶಾ ಸಭೆಯನ್ನು ಭಾಗವಹಿಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಈ ಸಭೆಯಲ್ಲಿ ನಾನು ಜನರಲ್ಲಿ ಮಾಮೂಲಿ ರೊಟೀನ್ ವರ್ಕ್ಗಳು, ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲವು ಯೋಜನೆಗಳಿದ್ದಾವೆ. ಆ ಯೋಜನೆಗಳ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಮಾಹಿತಿ ಪಡಿಬೇಕಾಗಿದೆ. ವಿಶೇಷವಾಗಿ ಇವತ್ತಿನ ಸಭೆಯಲ್ಲಿ ಹಲವಾರು ಫಲಾನುಭವಿಗಳಿಗೆ ಅವರ ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥದ್ದು ಹಲವಾರು ಇಲಾಖೆಗಳಲ್ಲಿ, ಅದು ನಮ್ಮ ಕೃಷಿ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಎಜುಕೇಷನಲ್ಲಿರ್ಬೋದು, ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಹೀಗೆ ಹಲವಾರು ರೀತಿಯಲ್ಲಿ ವೃತ್ತಿಪರರು ಏನಿದ್ದಾರೆ, ಮತ್ತು ನಮ್ಮ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ಒಂದೇನಿದೆ,
ಹೀಗೆ ಸುಮಾರು 540 ಕಾರ್ಯಕ್ರಮಗಳಿದೆ ಕೇಂದ್ರ ಸರ್ಕಾರದ್ದು. ಅದರಲ್ಲಿ ಕೆಲವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಅದಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಸಾಮಾನ್ಯ ಜನರಿಗೆ ಬರೋಲ್ಲ. ಅದು ಹೊರತುಪಡಿಸೂ ಸುಮಾರು ಒಂದು 150-200 ವಿಭಾಗಗಳಲ್ಲಿ ವೈಯಕ್ತಿಕವಾಗಿ ಅವರ ಆರ್ಥಿಕ ಶಕ್ತಿಯನ್ನು ಬೆಳೆಸಲಿಕ್ಕೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇದೆ. ಅದೆಲ್ಲದರ ಬಗ್ಗೆ ಇವತ್ತು ಸ್ವಲ್ಪ ಯಾವ ಹಂತದಲ್ಲಿ ಕೆಲಸಗಳಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಪಡಿಬೇಕು. ಒಂದು ನಿಮ್ಮ ಗಮನಕ್ಕೆ ಪ್ರಶ್ನೆ ಇಟ್ಟಿದ್ದೀರಿ, ಏನೋ ಈ ಮುಂದಿನ ವರ್ಷ ಏನು ಗಾಂಧಿ ಹೆಸರಿನಲ್ಲಿ ಏನು ಮಾಡೋಕ್ಕೆ ಹೊರಟವ್ರೆ ಸರ್ಕಾರ, ಏನಂತೂ ಹೇಳೋರಲ್ಲ, ಏನೋ ಗಾಂಧಿ ನಡಿಗೆನೋ ಗಾಂಧಿ ಏನೋ ಹೇಳ್ಕೊಂಡವ್ರು ಇವತ್ತು. ಇವತ್ತೆಲ್ಲ ಎಲ್ಲ ಸೇರಿದಾರಲ್ಲ ಅಲ್ಲಿ ಬೆಳಗಾವಿಲಿ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಬೆಳಗಾವಿಗೆ ಪ್ರವೇಶ ಮಾಡಿದಂಥದ್ದು ಒಂದು ದಿನ ಏನಿದೆ, ಈ 26ನೇ ತಾರೀಕಿನ ಒಂದು 100 ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದೇನಿದೆ. ಪಾಪ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗ ವೆಚ್ಚ ಮಾಡಿ ಗಾಂಧೀಜಿ ಹೆಸರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ. ಗಾಂಧೀಜಿದು ಕಟೌಟ್ರು ನೋಡಲಿಲ್ಲ ನಾನು. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದಿರಿ, ಟಿ ವಿಗಳಲ್ಲೂ ತೋರಿಸ್ತಾ ಇದ್ರಿ. ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ, ನಕಲಿ ಗಾಂಧಿ ಜೊತೆಗೆ ಇವರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ, ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಬಂದು ಇವ್ರದ್ದೊಂದು 2-3 ಜನದ್ದು ಕಟೌಟ್ರುಗಳು ಆಕಾಶದ ಎತ್ತರಕ್ಕೆ ಹಾಕೊಂಡಿದ್ದಾರೆ. ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ, ಗಾಂಧೀಜಿಯವರ ಇದಿಲ್ಲ ಕಟೌಟ್ರು. ಆಕಾಶದ ಎತ್ತರಕ್ಕೆ ಈ ಮಹಾನುಭಾವರುಗಳ ಫೋಟೋ. ಇವ್ರದ್ದೇನು ಕೊಡುಗೆ ಆಯ್ತಪ್ಪ. ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ. ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿತ್ತು. ಹಳ್ಳಿಗಳಲ್ಲಿರ್ಬೋದು, ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು, ಅಂಥ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವರು ಹೇಳಿದ್ರಲ್ಲ. ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವೆ. ಇನ್ನು ಮುಂದಿನ ವರ್ಷದ ಇವ್ರ ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ? ಈ ಕಳೆದ 1.5 ವರ್ಷದಲ್ಲಿ ಏನೇನು ಮಾಡಿದ್ದಾರೆ. ಇವತ್ತು ಈ ಸರ್ಕಾರ, ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ, ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸುಮಾರು 498 ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಪಂಚಾಯತಿಲಿ ಕೆಲಸ ಹೇಗೆ ಮಾಡಬೇಕು, ಗ್ರಾಮೀಣ ಅಭಿವೃದ್ಧಿ ಎಲ್ಲಾಗಬೇಕು? ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ. ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ. ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದ್ರ ಸಾವು ನೋವುಗಳು 370ಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ. ಹೋಗಲಿ, ಅದಕ್ಕೆ ಏನಾದರೂ ಕ್ರಮ ತಗೊಂಡಿದ್ದಾರೆ? ಈಗಲೂ ಅದೇ ಕಥೆ ಇದೆ. ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ, ನರ್ಸ್ಗಳಿಲ್ಲ. ಇವತ್ತು ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ, 2,75,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ. ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ. ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ, ಇದಕ್ಕೇನಂತ ಹೇಳ್ತೀರಿ? ಇದು ಗಾಂಧಿ ಕೊಟ್ಟಂಥ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು? ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತನ್ನ ಸದಸ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮೂಲಕ ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾದರಿಯಾಗಿ ಸದೃಢವಾಗಿ ನಡೀತಾ ಇದೆ.
ಸಂಘ ತನ್ನ ಸದಸ್ಯರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರೊಂದಿಗೆ ಇರೋ ಮೂಲಕ ಉತ್ತಮ ಕೆಲಸ ಮಾಡ್ತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಕ್ಷೇಮಾಭಿವೃದ್ಧಿ ನಿಧಿಗೆ CSR ಯೋಜನೆಯಡಿ 10 ಲಕ್ಷ ರೂಪಾಯಿಗಳ ಅನುದಾನ ಹಾಗೂ ಸಂಸದರ ನಿಧಿಯಿಂದ ಸಂಘದ ಕಟ್ಟಡ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ ನೀಡುವಂತೆ ಕೋರಿದ್ದಾರೆ. ನಾನು ಈ ಎರಡೂ ಬೇಡಿಕೆಗಳ ಬಗ್ಗೆ ಶೀಘ್ರವಾಗಿ ಮಾಜಿ ಸಚಿವ CS ಪುಟ್ಟರಾಜು, ಶಾಸಕ HT ಮಂಜು, ಮಾಜಿ ಶಾಸಕ ಅನ್ನದಾನಿ ಅವರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಎರಡೂ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸುವುದಾಗಿ ಭರವಸೆ ನೀಡಿದರು. ಇವತ್ತು ಅವರು ಈ ಒಂದು ಸಂಘ ಒಂದು ಬೇರೆ ಜಿಲ್ಲೆಗಳಿಗೆ ಮತ್ತು ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಬರೀ ನಮ್ಮ ವರದಿಗಾರರಾಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಉತ್ತಮವಾದ ರೀತಿಯಲ್ಲಿ ನಮ್ಮ ಸಂಘದ ಸದಸ್ಯರು, ನಮ್ಮ ಮಾಧ್ಯಮದ ಸ್ನೇಹಿತರೇನಿದ್ದೀರಿ, ನಿಮ್ಮಗಳ ಕಷ್ಟ ಸುಖದಲ್ಲೂ ಇವತ್ತು ಈ ಒಂದು ಸಂಘದ ವತಿಯಿಂದ ಮನೆಗಳಲ್ಲಿ ಆಗ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ನೆರವಿಗೆ ಬರ್ತಕ್ಕಂಥ ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ತಾವೆಲ್ಲ ಹಲವಾರು ವರ್ಷಗಳಿಂದ ಏನು ತಾವು ನಡೆಸ್ಕೊಂಬಂದಿದ್ದೀರಿ ಸಂಘದ ವತಿಯಿಂದ, ಎಲ್ಲರಿಗೂ ತಮ್ಮೆಲ್ಲರ ಸಮಸ್ಯೆಗಳಿಗೆ ಸಂಘ ಸ್ಪಂದಿಸ್ತಕ್ಕಂಥದ್ದು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಘದ ಪದಾಧಿಕಾರಿಗಳು ಹಿಂದೆ ಇದ್ದಂಥವ್ರಿಗೂ ಒಳಗೊಂಡಂತೆ ಈ ರೀತಿಯ ಒಂದು ಉತ್ತಮವಾದಂಥ ರೀತಿಯಲ್ಲಿ ಸಂಘ ಯಶಸ್ವಿಯಾಗಿ ನಡೀಲಿಕ್ಕೆ, ಸದೃಢವಾಗಿ ಇವತ್ತು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆರ್ಥಿಕ ಶಕ್ತಿಯನ್ನು ತಾವೆಲ್ಲರೂ ಹೊಂದಿಸಿರ್ತಕ್ಕಂಥದ್ದೇನಿದೆ, ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಮಾತನಾಡಿ, ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಗೆ ಅಂಬರೀಷ್ ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ 8.50 ಲಕ್ಷ ರೂಪಾಯಿ ನೀಡಿದರು. ಕೃಷಿ ಸಚಿವ ಚಲುವರಾಯಸ್ವಾಮಿ, ಮಾಜಿ ಸಚಿವ CS ಪುಟ್ಟರಾಜು ಸೇರಿದಂತೆ ಹಲವರು ನಮ್ಮ ಸಂಘದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅವರು ನೀಡಿದ ಅನುದಾನದಿಂದ ನಮ್ಮ ಸಂಘಕ್ಕೆ ಸುಸಜ್ಜಿತವಾದ ಕಟ್ಟಡ, ಜಿಮ್ ಹಾಗೂ ಲೈಬ್ರರಿ ಹೊಂದಲು ಸಾಧ್ಯವಾಗಿದೆ. ನಮ್ಮ ಸಂಘ ಇದುವರೆಗೂ ಸುಮಾರು 37 ಲಕ್ಷ ರೂಪಾಯಿಗೂ ಹೆಚ್ಚು ಪರಿಹಾರ ವಿತರಣೆ ಮಾಡಿದೆ. ಸಂಘದ ಸದಸ್ಯರು ಅಪಘಾತದಲ್ಲಿ ಗಾಯಗೊಂಡಾಗ, ಮರಣ ಹೊಂದಿದಾಗ ಗರಿಷ್ಠ 50,000 ರೂಪಾಯಿಗಳವರೆಗೂ ಸಹಾಯಧನ ನೀಡಿದೆ. ಸಂಘದಲ್ಲಿ ಸಕ್ರಿಯವಾಗಿರುವ ಕ್ಷೇಮಾಭಿವೃದ್ಧಿ ನಿಧಿ ಇದ್ದು, ಇದಕ್ಕೆ 10 ಲಕ್ಷ ರೂಪಾಯಿಗಳ ನಿಶ್ಚಿತ ಠೇವಣಿ ಹಾಗೂ ಸಂಸದರ ನಿಧಿಯಿಂದ ಕಟ್ಟಡ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಅನುದಾನ ನೀಡುವಂತೆ ಮನವಿ ಮಾಡಿದರು. 20 ವರ್ಷಗಳ ಹಿಂದೆ ನಮ್ಮ ಸಂಘಕ್ಕೆ ನಾನು ಮೊದಲ ಬಾರಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಂಬರೀಷ್ ಅವರು, ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು, ಸನ್ಮಾನ್ಯ CS ಪುಟ್ಟರಾಜು ಅವರು, ಈ ಮೂವರು ಕೊಟ್ಟಂಥ ಅಭೂತಪೂರ್ವವಾದಂಥ ಒಂದು ಸಹಕಾರದೊಂದಿಗೆ ಇವತ್ತು ಈ ಒಂದು ಕರ್ನಾಟಕದಲ್ಲೇ ಒಂದು ಮಾದರಿ ಸಂಘವಾಗಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲೂ ಕೂಡ ಕ್ಷೇಮ ನಿಧಿ ಇರಲಿಲ್ಲ. ಅದನ್ನು ಮಂಡ್ಯದಲ್ಲಿ ಪ್ರಥಮವಾಗಿ ನಾವು ಈ ಮೂವರ ಸಹಕಾರದೊಂದಿಗೆ ಪ್ರಾರಂಭಿಸಿ ಇವತ್ತು ಇದುವರೆಗೆ ನೊಂದಂಥ ಅಪಘಾತ, ಅನಾಹುತ, ಅನಾರೋಗ್ಯಕ್ಕೀಡಾದಂಥ ಪತ್ರಕರ್ತರಿಗೆ ಇದುವರೆಗೆ 37 ಲಕ್ಷ ರೂಪಾಯಿ ಪರಿಹಾರವನ್ನು ನಾವಿಲ್ಲಿ ವಿತರಣೆ ಮಾಡಿದ್ದೇವೆ. ನಮ್ಮ ಎಲ್ಲ ಉಳಿದ ನನ್ನ ನಂತರ ಬಂದಂಥ ಮಾಜಿ ಅಧ್ಯಕ್ಷಗಳು ಇದರ ಎಲ್ಲ ಸಹಕಾರದೊಂದಿಗೆ ಇವತ್ತು ಇನ್ನೂ ಕ್ಷೇಮ ನಿಧಿ ಒಂದು 25 ಲಕ್ಷ ರೂಪಾಯಿ ನಿಶ್ಚಿತ ಠೇವಣಿಯನ್ನು ಇಟ್ಟಿದ್ದೇವೆ. ಸಾಕಷ್ಟು ಮೊದಲಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಸಂಘ ಇಷ್ಟು ದೊಡ್ಡದಾಗಿ, ಮಾದರಿಯಾಗಿ, ಎಮ್ಮರವಾಗಿ ಬೆಳೆದಿದೆ ಅಂದರೆ ಈ ಜಿಲ್ಲೆಯ ಬಹುತೇಕ ರಾಜಕಾರಣಿಗಳ ಸಹಕಾರ, ಅಧಿಕಾರಸ್ಥರು ಕೊಟ್ಟಂಥ ಈ ಒಂದು ಕೊಡುಗೆಗಳನ್ನು ನಾವು ನಿಜಕ್ಕೂ ಸ್ಮರಿಸಲೇಬೇಕು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ CS ಪುಟ್ಟರಾಜು, ಶಾಸಕ HT ಮಂಜು, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, JDS ಜಿಲ್ಲಾಧ್ಯಕ್ಷ D ರಮೇಶ್, ಮನ್ಮೂಲ್ ಮಾಜಿ ಅಧ್ಯಕ್ಷ ರಾಮಚಂದ್ರು, ನಗರಸಭೆ ಅಧ್ಯಕ್ಷ MV ಪ್ರಕಾಶ್, ನಾಗೇಶ್ ಅವರನ್ನು ಅಭಿನಂದಿಸಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ BP ಪ್ರಕಾಶ್, ಉಪಾಧ್ಯಕ್ಷ KN ನವೀನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಖಜಾಂಚಿ ನಂಜುಂಡಸ್ವಾಮಿ, ರಾಷ್ಟ್ರ ಸಮಿತಿ ಸದಸ್ಯ ಬಾಲಕೃಷ್ಣ ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ ಅಂತ ಹೇಳಿಲ್ಲ. ಸರ್ಕಾರ ಇಲಾಖೆಗೆ ವಹಿಸಿಕೊಟ್ಟು ನಗರದ ಹೃದಯ ಭಾಗದಲ್ಲಿ ಹೊಸ ಭವನ ನಿರ್ಮಾಣ ಕ್ರಮ ವಹಿಸಲಾಗುತ್ತೆ ಅಂತ ಹೇಳಿದ್ದೇನೆ ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ಪ್ರೊಫೆಸರ್ HS ಮುದ್ದೇಗೌಡ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ 2008ರಲ್ಲಿ ಅಧ್ಯಕ್ಷನಾಗಿದ್ದಾಗ ಅಂದಿನ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಜಾಫರ್ ಅವರಿಗೆ ಹೊಸ ಭವನ ನಿರ್ಮಾಣಕ್ಕೆ ಮನವಿ ನೀಡಲಾಗಿತ್ತು, ಸ್ಥಳ ಹುಡುಕಿ ಅಂತ ಹೇಳಿದರು. ಅಂದಿನ ರಾಜ್ಯಾಧ್ಯಕ್ಷ ನಲ್ಲೂರು ಪ್ರಸಾದ್ ಅವರು
ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಆಗಿನ ಅವಧಿಯಲ್ಲಿ ಮಾರಾಟಕ್ಕೆ ಆಲೋಚನೆ ಮಾಡಿದ್ದು ಕಾಲ ಕೂಡಿ ಬರಲಿಲ್ಲ ಎಂದರು. ಪತ್ರಿಕೆಗಳಲ್ಲಿ ಮಾರಾಟ ಮಾಡೋದಾಗಿ ತಿಳಿಸಲಾಗಿದ್ದು ಈ ವಿಷಯದ ಸಲುವಾಗಿ ಜಿಲ್ಲಾಧಿಕಾರಿಗಳಿಗಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲಾಗಲಿ ಇಲ್ಲ ಎನ್ನುತ್ತಿದ್ದಂತೆ ಪತ್ರಕರ್ತರು ಮುದ್ದೇಗೌಡರು ಹೇಳಿದ್ದನ್ನ ಮನವರಿಕೆ ಮಾಡಿದ ನಂತರ ಮಾತಿನ ಭರದಲ್ಲಿ ಹೇಳಿದ್ದೇನೆ ಅಂತ ಒಪ್ಪಿಕೊಂಡ್ರು. ಕನ್ನಡ ಭವನ ಮಾರಾಟ ಮಾಡೋದಿಲ್ಲ, ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನದ ಆಧಾರದ ಮೇಲೆ ನಿರ್ಣಯ ಕೈಗೊಳ್ಳಲಾಗುತ್ತೆ. ನಗರದ ಮಧ್ಯೆ ತಂದು ಉನ್ನತ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನು ನಿರ್ಮಿಸಲಾಗುವುದು ಅಂತ ಹೇಳಿದರು. ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ. ಮತ್ತೇನಿದೆ ಇವತ್ತು ಅನ್ನೋ ಆಶ್ಚರ್ಯ ನಿಮಗೂ ಕೂಡ ಇರ್ಬೋದು. ನಾನು ಪ್ರೆಸ್ ನೋಟ್ನ ಬರೀಬೇಕಾಗಿತ್ತು. ಕಳೆದ 15 ದಿನಗಳಿಂದ ನನ್ನ ಅನಾರೋಗ್ಯ ನನ್ನ ಬರವಣಿಗೆಗೆ ದೊಡ್ಡ ಸಣ್ಣ ಬ್ರೇಕನ್ನು ಹಾಕಿದೆ. ಹಾಗಾಗಿ ಅದನ್ನು ಬರೀಲಿಲ್ಲ. ಏನು ಮಾತಾಡಬೇಕು ಅಂತಿದ್ದೀನಿ ಅದನ್ನು ಕೇವಲ 3-4 ಮಾತುಗಳಲ್ಲಿ ನಿಮ್ಮ ಮುಂದೆ ಇಟ್ಟು ಒಂದು ಸ್ಪಷ್ಟನೆ ಕೊಡೋಣ ಅಂಥೇಳಿ ನಮ್ಮ ಅಪ್ಪಾಜಪ್ಪನವ್ರು ಹೇಳಿದಂಗೆ ತೀರ್ಮಾನ ಮಾಡಿದ್ದೀನಿ. ನಿನ್ನೆ ನಾನು ಮಾತನಾಡೋ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಯಾಕೆ ಯಾರೂ ಕೂಡ ಅದನ್ನು ಆಳವಾಗಿ ತಿಳಿಲಿಲ್ಲ ಅನ್ನೋದಕ್ಕೆ ನನಗೆ ತುಂಬ ನೋವಿದೆ. ನಾನು ಆ ಭವನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಜಿಲ್ಲಾ ಮಂತ್ರಿಗಳನ್ನಾಗಲಿ, ಪ್ರಸ್ತುತ ಜಿಲ್ಲಾಧಿಕಾರಿಗಳನ್ನಾಗಲಿ, ಪ್ರಸ್ತುತ ರಾಜ್ಯಾಧ್ಯಕ್ಷರನ್ನಾಗಲಿ ಯಾವ ವಿಚಾರವನ್ನು ನಾನು ಚರ್ಚೆ ಮಾಡಿಲ್ಲ ಅವ್ರ ಜೊತೆಯಲ್ಲಿ. ನಿಮ್ಮ ಜೊತೆಯಲ್ಲಿ ಭಾಳ ಕ್ಲಿಯರಾಗಿ ಹೇಳಿದೆ. ನಾನು 2008ರಲ್ಲಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಆವತ್ತು ಮಂಡ್ಯ ಜಿಲ್ಲಾ ಅಧಿಕಾರಿಗಳಾಗಿದ್ದಂಥವರು ಡಾಕ್ಟರ್ ಜಾಫರ್ ಅವ್ರಿಗೆ ನಾನು ಮನವಿ ಕೊಟ್ಟಿದ್ದೀನಿ. ಪಾಸಿಟಿವ್ ಆಗಿ ಸ್ಪಂದಿಸಿದ್ರು ಅವರು. ಆಯಿತು ಸರ್, ಜಾಗ ಹುಡುಕು ಬನ್ನಿ, ನಾನು ರೆಕಮೆಂಡ್ ಮಾಡ್ತೇನೆ ಅಂತಲೂ ಹೇಳಿದ್ರು. ಎರಡನೇದು ಆವತ್ತಿದ್ದಂಥವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು. ನಾನು ಅವ್ರ ಜೊತೆಯಲ್ಲಿ ನಾನು ಕೂಡ ಆಯ್ಕೆಯಾಗಿದ್ದು ಮಂಡ್ಯದಿಂದ ಕೆಲಸ ಮಾಡ್ತಾಯಿದ್ದೆ. ಅವ್ರಿಗೆ ಹೇಳಿದಾಗ ಆಯಿತು ಹುಡುಕೋ ಬನ್ನಿ, ನಾವು ಪರಿಷತ್ತಿಂದ ನಿಮಗೆ ಒಂದು 5-6 ಲಕ್ಷ ರೂಪಾಯಿನ ನಾವು ದುಡ್ಡು ಕೂಡ ಕೊಡ್ತೀವಿ ಅಂತ ಅವರು ಅಂದಿದ್ದರು. ಇನ್ನು ಸರ್ಕಾರದ ಮಟ್ಟದಲ್ಲಿ ಅವರೇನೋ ಮಾತಾಡ್ಕೋತಿದ್ರು, ಅದು ನನಗೆ ಸಂಬಂಧಪಟ್ಟಿಲ್ಲ. ಈ ಇಬ್ಬರು ಹಂತದಲ್ಲಿ ನಾನು ಏನು ಬೇಕು ಪ್ರಯತ್ನವನ್ನು ನಾನು ಮಾಡಿದ್ದೆ. ಅದನ್ನು ನಿನ್ನೆ ನಿಮ್ಮ ಮುಂದೆ ಹೇಳಿದೆ. ಮಾರುಬಿಡಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಮಾಡಿದ್ವಿ. ಆದರೆ ಸರಿಯಾಗಿ ಕಾಲ ಕೂಡ ಬರಲಿಲ್ಲ ಅಂತ. ದಯವಿಟ್ಟು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ನನಗೀಗ 68 ವರ್ಷ. ನನ್ನ 45 ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ 1 ರೂಪಾಯಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡೆದೇನೆ ನನ್ನ ಹಣ ಖರ್ಚು ಮಾಡ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿದೆ ಅದು. ಈ ರೀತಿ ನಿಸ್ಪೃಹತೆಯಿಂದ ಕೆಲಸ ಮಾಡೋದಕ್ಕೆ ಹೊರಟಂಥ ಒಬ್ಬ ವ್ಯಕ್ತಿಗೆ ಮೇ ಬಿ ಅಧ್ಯಕ್ಷನೋ ಯಾವುದೋ ಒಂದು, ನೀವುಗಳು ಮಾಧ್ಯಮದ ಗೆಳೆಯರು ನನಗೆ ಜೀವವಾಯುವನ್ನು ತುಂಬಬೇಕು. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಸರ್, ಮಾಡಿ ಅಂತ ಹೇಳಬೇಕು. ಅದು ಬಿಟ್ಟು ಪತ್ರಿಕೆಯಲ್ಲಿ ಹೆಡ್ಲೈನು ಭಾಳ ಅಟ್ರಾಕ್ಟಿವ್ ಹೆಡ್ಲೈನು, ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ. ಎಲ್ಲರೂ ಮುಂದಕ್ಕೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಬರೆದಿದ್ದೀನಿ. ಟೈಟ್ಲು ಬಂದಾಯಿತು, ಉಳಿದ ವಿಚಾರದ ಯಾರು ಓದೋದೇ ಇಲ್ಲ. ಮಾರಾಟ ಮಾಡಿಬಿಟ್ಟು ಅಂತ ಮುಂದೆ ಕೊಡ್ರು, ಯಾಕೆ ಮಾರಾಟ ಮಾಡ್ತಾರೆ ಅನ್ನೋದು ಮುಂದಕ್ಕೆ ಬರೆದಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಕೋಶಾಧ್ಯಕ್ಷ BM ಅಪ್ಪಾಜಪ್ಪ, ಸಾಹಿತಿ ಕೃಷ್ಣ ಸ್ವರ್ಣಚಂದ್ರ ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅಂತ ಒತ್ತಾಯಿಸಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ರವಾನಿಸಿದರು. ಅಮಿತ್ ಶಾಗೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ಬಿಜೆಪಿಯ ನಡೆಯಂತೆ ನುಡಿದಿರ್ತಕ್ಕಂಥ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಗೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷ ಎಲ್ ಸಂದೇಶ್ ಮಾತನಾಡಿ, ವಿಶ್ವದ ಶ್ರೇಷ್ಠ ಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಮಹತ್ವದ ಚರ್ಚೆ ನಡೀತಾ ಇರುವ ಸಮಯದಲ್ಲಿ ಹಗುರ ಮತ್ತು ಕೀಳು ಅಭಿರುಚಿಯಿಂದ ಅವಹೇಳನ ಮಾಡಿರುವುದು ಖಂಡನೀಯ.
ಸಂವಿಧಾನಬದ್ಧವಾಗಿ ದೇಶದ ಆಂತರಿಕ ಭದ್ರತೆ ರಕ್ಷಿಸುವ ಗೃಹ ಇಲಾಖೆ ಮುಖ್ಯಸ್ಥರಾಗಿ ಸಂವಿಧಾನ ಶಿಲ್ಪಿಯನ್ನ ಹೀಯಾಳಿಸಿರುವುದು ಘೋರ ಅಪಮಾನವಾಗಿದೆ. ಅಲ್ಲದೆ ಸಂವಿಧಾನದ ಬಗ್ಗೆ ಅಮಿತ್ ಶಾರಿಗೆ ಇರುವ ಅಸಡ್ಡೆತನದ ಪ್ರದರ್ಶನವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಂವಿಧಾನವನ್ನು ಬದಲಾಯಿಸುವ ಹಾಗೂ ತಿದ್ದುಪಡಿಗಳ ಮೂಲಕ ಸಂವಿಧಾನದ ಮೂಲ ಆಶಯವನ್ನು ತಿರುಚುವ ಕೆಲಸ ನಡೆಯುತ್ತಾ ಬಂದಿದೆ. ವಿಶೇಷವಾಗಿ ಕೃಷಿಕರು, ಮಹಿಳೆಯರು, ದಲಿತರು, ಹಿಂದುಳಿದವರು ಸೇರಿದಂತೆ ಅಸಹಾಯಕ ಸಮುದಾಯಗಳನ್ನು ಉದಾಸೀನವಾಗಿ ಕಾಣುತ್ತಾ ಶೋಷಣೆ ಮಾಡುತ್ತಾ ಬರಲಾಗಿದೆ. ಬಹುಜನರ ರಕ್ಷಾ ಕವಚವಾಗಿರುವ ಸಂವಿಧಾನದ ಬಗ್ಗೆ ಅಸಹನೆ ಹೊಂದಿರುವ ಮನುಸ್ಮೃತಿ ಪ್ರಭಾವಿತ ಬಿಜೆಪಿಯವರು ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾ ಬಂದಿದ್ದಾರೆ. ಇದೀಗ ಅದೇ ಪರಂಪರೆಯನ್ನ ಅಮಿತ್ ಶಾ ಮುಂದುವರೆಸಿದ್ದಾರೆ. ಇಂತಹ ನಡವಳಿಕೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮರ್ಥಿಸಿರುವುದು ರಾಷ್ಟ್ರೀಯ ದುರಂತ ಅಂತ ಕಿಡಿಕಾರಿದ್ರು. ಸ್ವತಂತ್ರ ಭಾರತ ನಿರ್ಮಾಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸಂಗ್ರಾಮ ಮುಖ್ಯ ಪಾತ್ರ ವಹಿಸಿರುವಂತೆ ಮಾನವತೆ ಮತ್ತು ಸಮಾನತೆಯ ರಾಷ್ಟ್ರ ಕಟ್ಟುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿತ ಸಂವಿಧಾನ ಸರ್ವೋಚ್ಚವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ವಾಧಿಕಾರಿ ಮನಸ್ಥಿತಿಯ ದುಷ್ಟಶಕ್ತಿಗಳು ಸಂವಿಧಾನದ ಮೇಲೆ ದಾಳಿ ನಡೆಸ್ತಾ ಇರೋದು ದುರಾದೃಷ್ಟಕರ. ಸಂಸತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸಿ ಕಾನೂನುಬದ್ಧವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒತ್ತಾಯಿಸಿದರು. ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಭಾರತವನ್ನ ನಿರ್ಮಾಣ ಮಾಡೋದರಲ್ಲಿ ಹೇಗೆ ಪಾತ್ರವನ್ನು ವಹಿಸಿದ್ರೋ, ಸ್ವತಂತ್ರದ ನಂತರ ಈ ದೇಶದಲ್ಲಿ ಮಾನವೀಯತೆ ಮತ್ತು ಸಮಾನತೆಯನ್ನು ಸೃಷ್ಟಿ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಈ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಬೇಕಾದಂಥ ಅಮಿತ್ ಶಾ ಅವರು ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡಿದ್ದಾರೆ. ಅಂಬೇಡ್ಕರ್ 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 ಅನ್ನೋದ್ರ ಬದಲು ದೇವರನ್ನು ನೆನೆದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇವರು 2014ರಿಂದ ಕಳೆದ 10 ವರ್ಷಗಳಿಂದ ಇವರು ಜನಕ್ಕೆ ಯಾವ ನರಕವನ್ನು ತೋರಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಈ 10 ವರ್ಷದ ಅವಧಿನಲ್ಲಿ 15 ಲಕ್ಷ ದುಡ್ಡು ಹಾಕ್ತೀವಿ ಅನ್ನೋ ಸ್ವರ್ಗವನ್ನು ತೋರಿಸಿದ್ರು, ಕೈಗೆ ಸಿಗಲಿಲ್ಲ. 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತಂದ್ರು, ಅದು ಕೈಗೆ ಸಿಗಲಿಲ್ಲ. ನಿಮ್ಮ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತಂದ್ರು ಮಾನ್ಯ BJP ಸರ್ಕಾರದವರು, ಯಾವುದು ಸಿಗಲಿಲ್ಲ. ನಿಜ ಹೇಳಬೇಕು ಅಂದರೆ ಕಳೆದ 10 ವರ್ಷದಿಂದ ಈ BJP ಸರ್ಕಾರ ಜನಸಾಮಾನ್ಯರಿಂದ 15 ಲಕ್ಷವನ್ನು ಹಗಲು ದರೋಡೆ ಮಾಡಿದೆ. ಅಂಥ ಸರ್ಕಾರದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡ್ತಾರೆ. ಈ BJP ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದನೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಸಂವಿಧಾನ ಸರಿಯಿಲ್ಲ, ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ, ಈ ಥರದನ್ನು ಹೇಳ್ತಾ ಸಂವಿಧಾನದ ಆಶಯಗಳನ್ನು, ಸಂವಿಧಾನದ ಬೇರುಗಳನ್ನು ದುರ್ಬಲಗೊಳಿಸುವಂಥ ಕೆಲಸವನ್ನು ಕೇಂದ್ರ BJP ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಅದರ ಮನಸ್ಸಲ್ಲೇನಿದೆ, ಕೇಂದ್ರ BJP ಸರ್ಕಾರದ ಮನಸ್ಸಲ್ಲೇನಿದೆ, ಅದು ಅಮಿತ್ ಶಾ ಅವರ ಬಾಯಲ್ಲಿ ಬಂದಿದೆ. ಸೊ ಹಾಗಾಗಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಕೇವಲ ದಲಿತರದು, ಪರಿಶಿಷ್ಟ ಜಾತಿಯವ್ರದ್ದು ಮಾತ್ರ ಅಲ್ಲ, ಅದು ಎಲ್ಲ ಹಿಂದುಳಿದ ವರ್ಗಗಳು, ಎಲ್ಲ ಕೃಷಿಕರು, ಎಲ್ಲ ಮಹಿಳೆಯರ ಜವಾಬ್ದಾರಿ ಅಂತೇಳಿ ಭಾವಿಸಿ ನಾವು ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಇವತ್ತು ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸ್ತಾ ಅವರನ್ನು ಪ್ರತಿಷ್ಠಿತ ಯಾವ ಸಂವಿಧಾನ ಇದೆ, ಆ ಸಂವಿಧಾನದ ಅಡಿನಲ್ಲಿ ಗೃಹ ಖಾತೆಯನ್ನು ತಗೊಂಡು ಈ ದೇಶದ ಜನರನ್ನ ರಕ್ಷಣೆ ಮಾಡಬೇಕಾದಂಥ ಅಮಿತ್ ಶಾ ಅವರು ಸಂವಿಧಾನವನ್ನೇ ಅವಹೇಳನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ದುರಂತ. ಇನ್ನು ಎಲ್ಲದಕ್ಕೂ ಮಾತಾಡ್ತಾ ಮನ್ ಕಿ ಬಾತ್ ಇರೋ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಯಾವ ಮಾತನ್ನು ಆಡದೆ ಮೌನ ವಹಿಸಿರೋದು ಕೂಡ ಅವರು ಕೂಡ ಅಮಿತ್ ಶಾ ಅವರ ಹೇಳಿಕೆಯನ್ನು ಸಮ್ಮತಿಸಿದಂತೆ ಕಾಣ್ತಾ ಇದೆ. ಆದ್ದರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಷ್ಟ್ರಪತಿಗಳನ್ನ ಮಧ್ಯಸ್ಥಿಕೆ ವಹಿಸಿ ಅಮಿತ್ ಶಾ ಅವರನ್ನು ಮೊದಲು ಗೃಹ ಖಾತೆಯಿಂದ ತೆಗಿಬೇಕು, ಸದಸ್ಯತ್ವದಿಂದನೂ ವಜಾಗೊಳಿಸಬೇಕು, ರಾಷ್ಟ್ರ ವಿರೋಧಿ ಏನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಟೀಮಾರ್ ಅವರು ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥವರೆಲ್ಲರೂ ರಾಜಕೀಯವಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರ್ತಕ್ಕಂಥ BJPಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಕೃಷ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಲಿಂಗಯ್ಯ, HD ಜೈರಾಮ್, ಅಮ್ಜದ್ ಬಾಷಾ, KN ಪ್ರಭು, ಸಿದ್ದಶೆಟ್ಟಿ, MS ರಾಜಣ್ಣ, ಚೆನ್ನಪ್ಪ, ಡಿ ರಮೇಶ್, ಮರಿಯಪ್ಪ, ಚಿಕ್ಕಬೋರಪ್ಪ, ಹೇಮಾ, ಬಸವರಾಜ್, ಶಶಿಕುಮಾರ್ ನೇತೃತ್ವವನ್ನು ವಹಿಸಿದರು. ಬೆಸಗರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಾಸಕ KM ಉದಯ್ ಭರವಸೆ ವ್ಯಕ್ತಪಡಿಸಿದರು. ತಾಲೂಕಿನ ಬೆಸಗರಳ್ಳಿ ಗ್ರಾಮದಲ್ಲಿ ಪಶು ಆಸ್ಪತ್ರೆಯ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಬೆಸಗರಳ್ಳಿ ಗ್ರಾಮ ಪಂಚಾಯಿತಿ ರಾಜ್ಯಕ್ಕೆ 2ನೇ ದೊಡ್ಡ ಪಂಚಾಯಿತಿ ಆಗಿರೋದ್ರಿಂದ
ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ರೂಪುರೇಷೆ ಸಿದ್ಧಪಡಿಸಿದ್ದು ಶೀಘ್ರವಾಗಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳು ಆರಂಭಗೊಳ್ಳಲಿದೆ ಎಂದರು. ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದರೆ ಅಭಿವೃದ್ಧಿಯ ಕಾರ್ಯಕ್ಕೆ ವೇಗ ಬರುತ್ತೆ. ಆದ್ದರಿಂದ ಮುಂದಾದರೂ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ನೀಡಬೇಕು ಎಂದರು. ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಅದು ಒಂದು ದೊಡ್ಡ ಶಕ್ತಿ ಆಗ್ತದೆ. ಹಾಗಾಗಿ ಈಗಾಗಲೇ ಮುಂದೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಆಗಿದೆ. ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲೆಲ್ಲಿ ಯಾವ್ಯಾವ ಇಲಾಖೆ ಅಧಿಕಾರಿಗಳ ಜೊತೆ ಏನೇನು ಚರ್ಚೆ ಮಾಡಬೇಕು, ಯೋಜನೆಗಳನ್ನ ರೂಪಿಸೋದಕ್ಕೆ ಈಗಾಗಲೇ ನಾವು ಮಾತಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅವೆಲ್ಲವೂ ಕೂಡ ಒಂದೊಂದಾಗಿ ಕಾರ್ಯರೂಪಕ್ಕೆ ಹಾಸ್ಪಿಟ್ಲ್ ಇರ್ಬೋದು, ಈಗ ತಾತ್ಕಾಲಿಕವಾಗಿ ಡಾಕ್ಟರ್ ಕೊಡ್ತಾ ಇದ್ದಾವೆ, ಅವೆಲ್ಲವೂ ಕೂಡ ಸರಿಯಾಗ್ತದೆ. ಪಂಚಾಯತಿ ನಾನು ಕಳೆದ ಬಾರಿ ಮೀಟಿಂಗ್ ಬಂದಾಗ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಅಂತ. ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಮಾತನಾಡಿ, ಕಬ್ಬು ಬೆಳೆಗಾರರು ಆರ್ಥಿಕ ಸಂಕಷ್ಟದಲ್ಲಿರುವ ಕಾರಣ ಟನ್ಗೆ 5 ರಿಂದ 6 ಸಾವಿರ ಹಣ ನೀಡುವಂತೆ ಸದನದಲ್ಲಿ ಗಮನಕ್ಕೆ ತಂದಿದ್ದು, ಈ ಬಗ್ಗೆ ಸದನದ ಹೊರಗೆ ಮತ್ತು ಒಳಗೆ ನಿರಂತರವಾಗಿ ಹೋರಾಟ ಮಾಡಲಾಗುತ್ತೆ. ಕಬ್ಬು ಬೆಳೆಯಲು ರೈತರು ಸಾಕಷ್ಟು ಶ್ರಮ ಹಾಕ್ತಾ ಇದ್ದು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ. ಆದ್ದರಿಂದ ಅವರಿಗೆ ವೈಜ್ಞಾನಿಕ ಬೆಲೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ನಾನು ಕೊಪ್ಪ ಭಾಗದಲ್ಲಿ ಒಂದು ಮಾಡಿಸೋಣ ಅಂತ ಇದು ಮಾಡಿದೆ. ಅಲ್ಲೊಂದು ಕೊಪ್ಪದಲ್ಲಿ ಇದೆ, ಆ ತಗ್ಗಳ್ಳಿ ಇಲ್ಲೊಂದು ಬೇಕು ಅಂತ ಹೇಳಿದ್ರು ಮುಖಂಡರು, ರೈತ ಮುಖಂಡರು. ನನಗೆ ತಂದು ಜಾಗ ಮತ್ತು ಎಲ್ಲಿ ಬೇಕು ಅಂತ ನನಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟರೆ ನಮ್ಮ ಮದ್ದೂರು ತಾಲೂಕಿಗೆ 1-2 ಆಸ್ಪತ್ರೆ ಕೊಡುವಂಥ ಕೆಲಸವ ನಾನು ನಮ್ಮ ಮಿನಿಸ್ಟ್ರ್ ಹತ್ರ ಹೇಳ್ತೀನಿ. ಹಂಗಾಗಿ ಯಾರು ಮಾಡಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಉದಯಣ್ಣವರು ಎಲ್ಲ ಒತ್ತು ಕೊಟ್ಟು ರೈತರಿಗೆ ಒಳ್ಳೆಯ ಕೆಲಸ ಆಗುವಂಥ ಕೆಲಸಗಳು ನೀವೆಲ್ಲ ಸೇರಿ ನಿಮ್ಮ ಕೆಲಸ ಇದು, ಎಲ್ಲ ಜನ ಸೇರಿ. ನಾನು ಈಗ ಸೆಷನ್ನಲ್ಲಿ ರೈತರ ಪರವಾಗಿ ನಾನು ಪ್ರಶ್ನೆ ಹಾಕಿದ್ದೆ. ತಾಲೂಕಿನಲ್ಲಿ ಹೊಸ ಆಸ್ಪತ್ರೆಗಳನ್ನು ತೆರೆಯುವಂತೆ ಸಚಿವ ವೆಂಕಟೇಶ್ ಅವರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪಶು ಆಸ್ಪತ್ರೆಯನ್ನ ಮಂಜೂರು ಮಾಡಿದ್ದು ಶೀಘ್ರವಾಗಿ ಉದ್ಘಾಟಿಸಲಾಗುತ್ತೆ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಪ್ರಸಾದ್, ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಗೋವಿಂದು, ವೈದ್ಯರಾದ ಶ್ರೀನಿವಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಜರಿದ್ದರು. ಮಂಡ್ಯ ತಾಲೂಕಿನ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಯು ಕಾನೂನು ಬಾಹಿರವಾಗಿ 139 ಇಸ್ವತ್ತುಗಳನ್ನು ವಿತರಣೆ ಮಾಡಿದ್ದು, ಕೂಡಲೇ ಅವರುಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು. ಮಂಡ್ಯ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ 87 ಹಾಗೂ ಸುತ್ತಮುತ್ತಲಿನ ಸರ್ವೆ ನಂಬರ್ಗಳಲ್ಲಿ ಶ್ರೀ ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅವರು ಕಾನೂನಿಗೆ ವಿರುದ್ಧವಾಗಿ ಬಡಾವಣೆಯನ್ನು ನಿರ್ಮಿಸಿದ್ದು, ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇದ್ದರಿಂದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಜೊತೆಗೂಡಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಗಳನ್ನು ನಮೂದಿಸಿ ಈ ಸ್ವತ್ತುಗಳನ್ನು ವಿತರಿಸಲು ನಿರ್ಣಯಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಪಿಡಿಒ ಅನಿತಾ ರಾಜೇಶ್ವರಿ ಗ್ರಾಮ ಪಂಚಾಯಿತಿ ಸಭೆಯ ನಿರ್ಣಯಕ್ಕೆ ಬೆಲೆ ಕೊಡದೆ ಪಿಡಿಒ ಕಾರ್ಯದರ್ಶಿ ಸೇರ್ಕೊಂಡು ಈ ಸ್ವತ್ತುಗಳನ್ನು ವಿತರಿಸಿರುವುದರಿಂದ ಕೂಡಲೇ ಅವರನ್ನು ಅಮಾನತುಗೊಳಿಸಿ ಮಾಡಿರುವ ಖಾತೆಗಳನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿದರು. ಅಲ್ಲದೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ನಿಯಮ ಬಾಹಿರವಾಗಿ ವಿನ್ಯಾಸ ನಕ್ಷೆಗೆ ಅನುಮೋದನೆ ನೀಡುವುದರಿಂದ ಕೂಡಲೇ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿದರು. ಅಧಿಕಾರಿಗಳಿಗೆ ಸ್ಥಳೀಯ ಸರ್ಕಾರಕ್ಕೆ ಅವಮಾನ ಮಾಡಿರುವ ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಮಂಡ್ಯ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸ್ವೀಕರಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡಲೇ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ರವರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಜರಿದ್ದರು. ಗ್ರಾಮ ಪಂಚಾಯತಿಯಲ್ಲಿ 139 ಖಾತೆನೂ ಅಟ್ ಎ ಟೈಮ್ 15 ದಿವಸದೊಳಗೆ ಬೋರ್ಡ್ ನಿರ್ಣಯ ವಿರುದ್ಧ 24ನೇ ತಾರೀಕು ಮಾಡಿಕೊಂಡು ನಿಯಮಾನುಸಾರ ಕ್ರಮ ಅವ್ರಿಗೂ ಆಶ್ವಾಸನೆ ನೀಡಿದರು. ಪಂಚಾಯಿತಿಯಲ್ಲಿ 1.5 ವರ್ಷದಿಂದ ಹಲವಾರು ಇರುವಂಥ ಎಲ್ಲ ಅಧಿಕಾರಿಗಳಿಗೂ ಆಗ ನಮ್ಮ ಊರಿಂದ ಬಂದಿರೋಂಥ ಸಮಸ್ತ ಜನತೆ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ನನ್ನೊಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ.
ನಾನು ಪಂಚಾಯಿತಿ ಅಧ್ಯಕ್ಷರಾಗಿ ನನಗೆ ಒಂದು ಬೆಲೆನೇ ಇಲ್ಲ. ನಾನೊಬ್ಬರು ಅಧ್ಯಕ್ಷರು ಅಂತಲ್ಲ, ನನ್ನ ಜೊತೆ ಇರುವಂಥ ಸಹ ಮೆಂಬರ್ಗಳು, ಉಪಾಧ್ಯಕ್ಷರುಗಳು ಯಾರಿಗೂ ಬೆಲೆ ಕೊಡದೆ ಅನಿತಾ ರಾಜೇಶ್ವರಿ ಅವರು, ನಮ್ಮ ಪಿಡು ಮೇಡಮ್ ಅವರು ಮೀಟಿಂಗಲ್ಲಿಟ್ಟು ನಾವು ಸ್ಥಳ ಪರಿಶೀಲನೆ ಮಾಡೋಣ, ಅದನ್ನು ಜಾಗ ಪರಿಶೀಲನೆ ಮಾಡಿ ನಾವು ಇದನ್ನು ಖಾತೆ ಮಾಡೋಣ ಅಂತ ಹೇಳಿ ನಾವು ಅಜೆಂಡಾದಲ್ಲೂ ಬರೆಸಿ ಎಲ್ಲ ರೆಡಿ ಮಾಡಿದ್ರು ಕೂಡ ಅವರು ನನಗೆ ಮಾಡಲೇಬೇಕಾದ ಅನಿವಾರ್ಯ ಇತ್ತು. ನನಗೆ ತುಂಬ ತೊಂದರೆ ಆಯಿತು, ಅದಕ್ಕೆ ನಾನು ಮಾಡಿದೆ ಅಂತ ಅವರು ಜಾರ್ಕೊಂಡ್ರು. ಆದರೆ ಅವ್ರು ಹೇಳಿದ್ರು, ನಾನು ಕಾನೂನಾತ್ಮಕ ಮಾಡಿದ್ದೀನಿ, ನಿಮ್ಮ ಕೈಲಿ ಏನಾಗುತ್ತೋ ನೀವು ಮಾಡ್ಕೊಳ್ಳಿ, ನನ್ನ ಕೈಲಿ ಏನಾಗುತ್ತೋ ನಾನು ಮಾಡ್ತೀನಿ ಅಂತ. 139 ಖಾತೆ, ಒಂದು ಖಾತೆ ಮಾಡಬೇಕು ಅಂದರೆ ಒಂದು ವಾರ ಅಲಿಸ್ತಾರೆ ಜನಗಳನ್ನ. ಒಂದು ನಾವು ಕೊಟ್ಟಿದ್ದ ಖಾತೆನೇ ಹೆಚ್ಚು ಕಮ್ಮಿ ಒಂದು 20 ದಿವಸದ ಮೇಲೆ ಮಾಡಿದ್ದಾರೆ. ಆದರೆ ಅದೇ 139 ಖಾತೆನ ಅವರು ಒಂದು 14 ದಿವಸದೊಳಗಡೆ ಮಾಡಿ ಮುಗಿಸಿದ್ದಾರೆ ಅಂದರೆ ಯಾವ ಥರ ಇದೆ ಪಂಚಾಯತಿ ವ್ಯವಸ್ಥೆ ನೋಡಿ. ನಮ್ಮನ್ನು ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸಿ ಇವತ್ತೆಲ್ಲರೂ ಬೈತಿದ್ದಾರೆ, ನೀವು ಮೇಡಮ್ ಜೊತೆ ಸಾಮೀಲಾಗಿದ್ದೀರಾ, ನೀವೇನಾದರೂ ಕೈ ಜೋಡಿಸಿದ್ದೀರಾ, ಹೆಂಗೆ ಮಾಡಿದ್ರಿ ಇಷ್ಟೊಂದು? ವಾಟರ್ ಟ್ಯಾಂಕ್ ಇಲ್ಲ, ಮೇಯ್ನ್ ಕುಡಿಯೋ ನೀರು ಸರಬರಾಜಿಲ್ಲ, ಅಲ್ಲಿ ವಾಟರ್ ಟ್ಯಾಂಕ್ ಮಾಡಿಲ್ಲ. ಸ್ಥಳ ಪರಿಶೀಲನೆ ಮಾಡಿದ್ದೀರಾ? ತೋರಿಸಿ, ಫೋಟೋ ತೋರಿಸಿ. ನನಗೆ ಬಂದು ಹಲವು ಜನ ಫೋನ್ ಮುಖಾಂತರ ಮತ್ತು ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು. ಅದಕ್ಕೋಸ್ಕರ ನಾನು ಈ ಹೋರಾಟನ ಮುಂದುವರಿಸಿದ್ದೀನಿ. 139 ಖಾತೆ ನಮ್ಮ ಪಂಚಾಯತಿ ಗ್ರೂಪ್ನಲ್ಲಿ, ಅಂದರೆ ನಮ್ಮ 7 ಜನ ಮೆಂಬರ್ಗಳನ್ನ ನೆಗ್ಲೆಕ್ಟ್ ಮಾಡಿ ಅವರು ಮಾಡೋದ್ರಿಂದ ಅದನ್ನು ರದ್ದುಪಡಿಸಬೇಕು. ಅನಿತಾ ರಾಜೇಶ್ವರಿ ಅವರು ನಮಗೆ ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಇದೆರಡೇ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ನಮಗೆ ಖಾತೆನ ರದ್ದುಪಡಿಸಲೇಬೇಕು. ಯಾಕೆಂದರೆ ಇದನ್ನು ಇವತ್ತು ರದ್ದುಪಡಿಸಲಿಲ್ಲ ಅಂದರೆ ನಾಳೆ ಇನ್ನೊಂದು ಲೇಔಟ್ ಆಗುತ್ತೆ ಪಕ್ಕದಲ್ಲಿ, ಅದಕ್ಕೆ ಒಬ್ಬ ಮೆಂಬರು ಕೂಡ ಸೇರ್ಕೊಂಡಿದ್ದಾರೆ, ನಮ್ಮದು ಲೇಔಟ್ ಇದೆ ಅದನ್ನು ಮಾಡಿಸ್ಕೋಬೇಕು ಅಂತ. ಇದೇ ರೀತಿ ಕಾನೂನು ಉಲ್ಲಂಘನೆಯಾಗಿ ನಡೆಯುವಂಥ ಕಾರ್ಯಕ್ಕೆ ಯಾರೂ ಕೈ ಜೋಡಿಸೋದು ಬೇಡ. ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಸವಿತಾ, ಉಪಾಧ್ಯಕ್ಷರಾದ ಕೆಂಪಾಚಾರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾ, ಜ್ಯೋತಿ, ಪುಟ್ಟಮ್ಮ, ಕವಿತಾ, ನಾಗರಾಜು, ಗ್ರಾಮಸ್ಥರುಗಳಾದ ಭಾನುಪ್ರಕಾಶ್, ಚಿಕ್ಕಬೋರಯ್ಯ, ಸಿದ್ದರಾಜು ಹಲವರು ಭಾಗವಹಿಸಿದ್ರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ಲಿಂಗೇಗೌಡ ಎಸ್ಎಚ್ ಅವರು ಅಪಘಾತದಿಂದ ಸಾವನ್ನಪ್ಪಿದ್ದು, ಅವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ಡಿಸೆಂಬರ್ 29ರಂದು ಬೆಳಗ್ಗೆ 10:30ಕ್ಕೆ ನಗರದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ರಮೇಶ್ ಗೌಡ ಜಿಎಂ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಿಂಗೇಗೌಡ ಅವರು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವ ಸಲುವಾಗಿ ನಡೆಯುತ್ತಿದ್ದ ಪಾದಯಾತ್ರೆಗೆ ನೈತಿಕ ಬೆಂಬಲ ನೀಡುವ ಸಲುವಾಗಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದರು ಎಂದರು. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಸದರಿ ಕಾರ್ಯಕ್ರಮ ಆಯೋಜಿಸಿದ್ದು, ಪಕ್ಷದ ರಾಜ್ಯಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ, ಪಕ್ಷದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಲಿದ್ದು, ಲಿಂಗೇಗೌಡ ಅವರ ಕುಟುಂಬವು ಪಾಲ್ಗೊಳ್ಳಲಿದೆ ಅಂತ ಹೇಳಿದರು. ಆದ್ದರಿಂದ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಾಗೂ ರಾಜ್ಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಲಿಂಗೇಗೌಡ ಎಸ್ಎಚ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಮನವಿ ಮಾಡಿದರು. ಹಾಗೆ ಧರ್ಮಸ್ಥಳದಲ್ಲಿ ಒಂದು ಸೌಜನ್ಯ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಿತ್ತು. ಅದು ಸಿಬಿಐಗೆ ಒಪ್ಪಿಸಿದ್ರು. ಅದು ಕೇಸು ಸರಿಯಾಗಿ ತನಿಖೆ ಆಗದೆ ಅದಿನ್ನೂ ಹಂಗೆ ಪೆಂಡಿಂಗ್ ಉಳ್ಕೊಂಡಿರೋದ್ರಿಂದ ನಮ್ಮ KRS ತಂಡ ಮಂಗಳೂರಿಂದ ದೆಹಲಿಗೆ ಪಾದಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಗುಜರಾತಿಗೆ ಹೋದಾಗ ನಮ್ಮ ಸೋಂಪುರದ ಮದ್ದೂರು ತಾಲೂಕಿನ ಸೋಂಪುರದ ಲಿಂಗೇಗೌಡರು ಅವ್ರ ಜೊತೆ ನಾವು ಒಂದು ಹೆಣ್ಮಗಳಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಒಂದು ಪಾದಯಾತ್ರೆಗೆ ನಾವು ಒಂದು 3 ದಿವಸ ಹೋಗಿ ಬರ್ತೀವಿ ಅಂತೇಳಿ ಹೋಗಿದ್ರು. ಹೋಗಿ 2 ದಿವಸದಲ್ಲಿ ಇವರಿಗೆ ಗುಜರಾತು ಸುರದಿನ ಹತ್ರ ಇರುವಂಥ ತಿರುಚಿಯಲ್ಲಿ ಹತ್ರ ರಸ್ತೆ ಅಪಘಾತದಲ್ಲಿ ತೀರ್ಕೊಂಡ್ರು. ತುಂಬ ನಮ್ಮ ಜಿಲ್ಲೆಗೆ ಒಂದು ಅನ್ಯಾಯ ಆಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಆಗಿದ್ದಾಗ ಸುಮಾರು ಬಸವ ಕಲ್ಯಾಣದಿಂದ ಬೆಂಗಳೂರಿಗೂ ಮದ್ಯಪಾನ ನಿಷೇಧನ ಮಾಡಬೇಕು ಅಂತೇಳಿ ಪಾದಯಾತ್ರೆ ಮಾಡಿದರು. ಆ ಸಂದರ್ಭದಲ್ಲಿ ಎನ್ಕ್ವೈರಿ ಕರೆದ್ರು ಈ ಅಬಕಾರಿ ಇಲಾಖೆಯವರು, ನೀನು ಯೂನಿಫಾರ್ಮ್ ಮೇಲೆ ನೀನು ಮದ್ಯಪಾನದ ವಿರುದ್ಧ ಹೋರಾಟ ಮಾಡಿದೆ ಅಂತೇಳಿ ಇದು ಮಾಡಿದಾಗ ಅವರು ಎನ್ಕ್ವೈರಿ ಕರೆದಾಗ ಆ ಸಂದರ್ಭದಲ್ಲಿ ನನಗಿಂಥ ಕೆಲಸ ಬೇಡ, ಸಾವಿರಾಂತರ ಜನ ಸಂಸಾರ ಹಾಳಾಗ್ತವೆ ಕುಡಿದು, ಅದರಿಂದ ನಮಗೆ ಇದು ಬೇಕಾಗಿಲ್ಲ ಅಂತ ಬಿಟ್ಟು ಬಂದು ಹೋರಾಟ ಮಾಡ್ಕೊಂಡಿದ್ರು. ಆವಾಗ ನಮ್ಮ ರವಿಕೃಷ್ಣಾರೆಡ್ಡಿಯವ್ರ ಜೊತೆ ಸೇರಿಕೊಂಡು ಸುಮಾರು 2018ರಿಂದ ಅವರು ಸಂಪರ್ಕದಲ್ಲಿ ಬಂದು ಭ್ರಷ್ಟಾಚಾರ ವಿರುದ್ಧ ಲಂಚಮುಕ್ತ ನಿರ್ಮಾಣ ವೇದಿಕೆ ನಿರ್ಮಾಣ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು. ಮಂಡ್ಯ ಜಿಲ್ಲೆಯವ್ರು ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಒಬ್ಬ ಸರ್ಕಾರಿ ಐಷಾರಾಮಿ ಜೀವನ ಮಾಡುವಂಥ ವ್ಯಕ್ತಿ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ಅಧಿಕಾರಿಗಳು ಅಂದರೆ ಗೊತ್ತಿದೆ ನಿಮಗೆ ಎಷ್ಟು ಅವ್ರಿಗೆ ವರಮಾನ ಬರುತ್ತೆ ಸಂಬಳಗಿಂತ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ಬಿಟ್ಟು ನನಗೇನು ಬೇಡ, ನಾನು ನ್ಯಾಯಕ್ಕೋಸ್ಕರ ದುಡಿಬೇಕು ಅಂತೇಳಿ ಹೋರಾಟ ಮಾಡಿದರು. ಸೌಜನ್ಯಗೆ ನ್ಯಾಯ ಸಿಕ್ಕಲಿ ಅಂಥೇಳಿ 55ನೇ ದಿನ ಅವತ್ತು 2 ಗಂಟೆಗೆ ಲೈವ್ ಮಾಡಿದ್ದಾರೆ. ಲೈವ್ ಮಾಡಿ 10 ನಿಮಿಷಕ್ಕೆ ನಿನ್ನೆ
ಗುಜರಾತ್ ಪೊಲೀಸ್ನವರು ಆ ಲಾರಿ ಚಾಲಕನ ಬಂಧಿಸಿದ್ದಾರೆ. ಅದು ಕಲ್ಲಿದ್ದಲು ಲಾರಿ ಅಂತ ಮಾಹಿತಿ ಸಿಕ್ಕಿದೆ. ಆ ಗುಜರಾತ್ ಪೊಲೀಸ್ನವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀವಿ. ದಯವಿಟ್ಟು ಮಂಡ್ಯ ಜಿಲ್ಲೆ ಎಲ್ಲ ಪತ್ರಕರ್ತರು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದಿಷ್ಟೇ, 29ನೇ ತಾರೀಕು ನಿತ್ಯ ಶಂಕರೇಗೌಡರು ರೈತ ಭವನದಲ್ಲಿ 29ನೇ ತಾರೀಕು 10ವರೆಗೆ ನಮ್ಮ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ನೇತೃತ್ವ ಮತ್ತು ಮಂಡ್ಯ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘಟನೆ ಪರವಾಗಿ ನಾವು ನಿಂಗೇಗೌಡರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನೀವೆಲ್ಲ ಬಂದು ಬೆಂಬಲ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೂ ನಿಂಗೇಗೌಡರಂಥವ್ರು ಇನ್ನೂ ಹೋರಾಟಗಾರರಿಗೆ ಈ ಥರ ಅನ್ಯಾಯ ಆಗಬಾರ್ದು. ಅವರು ಮನಸ್ಸಲ್ಲಿರಲಿ, ನಿಂಗೇಗೌಡರು ಒಂದು ಮುಂದಿನ ಪೀಳಿಗೆಗೆ ಒಂದು ದಾರಿದೀಪವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ನಾಗರಾಜ್ ಡಿಜಿ, ಉಪಾಧ್ಯಕ್ಷ ಮಲ್ಲೇಶ್, ಜಿಲ್ಲಾ ಕಾರ್ಯದರ್ಶಿ ಶಶಿಧರ್ ವೈಕೆ, ತಾಲೂಕು ಉಪಾಧ್ಯಕ್ಷ ಜಗದೀಶ್ ಹಾಜರಿದ್ದರು. ಭಾರತೀಯ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ನೋಂದಣಿ ಮೈಸೂರು ಸಂಸ್ಥೆಯ ಜ್ಯೋತಿಷ್ಶಾಸ್ತ್ರ ನಿಧಿ ವಿದ್ಯಾರ್ಥಿಗಳು ಪ್ರಯೋಗಾರ್ಥವಾಗಿ ರಚಿಸಿರುವ ಶ್ರೀ ಶಾಲಿವಾಹನ ಶಕ 1947ನೇ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದೃಗ್ಗಣಿತ ಪಂಚಾಂಗವನ್ನು ರಚಿಸಿದ್ದಾರೆ. ಡಾಕ್ಟರ್ ಪುಟ್ಟಹೊನ್ನಯ್ಯ ಗುರುಗಳ ಮಾರ್ಗದರ್ಶನದಲ್ಲಿ 2023-24ನೇ ಶೈಕ್ಷಣಿಕ ವರ್ಷದ ಜ್ಯೋತಿಷ್ಯ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳಿಗೆ ಚಾಮುಂಡಿಪುರಂನಲ್ಲಿರುವ ಆರಾಧ್ಯ ಮಹಾಸಭಾ ಸಭಾಂಗಣದಲ್ಲಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಾಯಿತು. ಸುಮಾರು 40 ವರ್ಷಗಳಿಂದ ಅಭ್ಯಾಸವನ್ನು ಕಲಿಬೇಕು ಅಂತ ಜ್ಯೋತಿಷ್ಯ ಅಭ್ಯಾಸವನ್ನು ಮಾಡಲಿರುವ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡ್ಕೊಂಡು ಬಂದಿದೆ. 2002ರಿಂದ ಇದು ತನಕ ಮಧ್ಯೆ 2 ವರ್ಷವನ್ನು ಹೊರತುಪಡಿಸಿ ಕರೋನಾ ಟೈಮ್ನಲ್ಲಿ ಸತತವಾಗಿ ಪ್ರತಿ ವರ್ಷ ಕಾನ್ವೊಕೇಷನ್ ಮಾದರಿ ಸಮಾರಂಭಗಳನ್ನು ಮಾಡಿ ತೇರ್ಗಡೆ ಹೊಂದಿದವರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸಂಸ್ಥೆಯಿಂದ. ಪ್ರತಿ ವರ್ಷವೂ 2 ವೈಸ್ ಚಾನ್ಸಲರ್ಗಳು ಬಂದು ಅಟೆಂಡ್ ಮಾಡಿ ಕಾರ್ಯಕ್ರಮವನ್ನು ಸಾಂಗಗೊಳಿಸ್ತಾ ಇದ್ದಾರೆ. ಈ ವರ್ಷ ಸುಮಾರು 180 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿ ಪ್ರಮಾಣ ಪತ್ರವನ್ನು ಈ ವೇದಿಕೆಯಲ್ಲಿ ಸ್ವೀಕಾರ ಮಾಡಿದ್ದಾರೆ. 180 ಜನ. ಇದು ಹೌದು. ಇದರಲ್ಲಿ ಪ್ರಥಮ ವರ್ಷ ಪ್ರವರ ಅಂತ, 2ನೇ ವರ್ಷ ಪ್ರವೀಣ ಅಂತ, 3ನೇ ವರ್ಷ ಶಾಸ್ತ್ರಾಚಾರ್ಯ ಅಂತ, 4ನೇ ವರ್ಷ ಜ್ಯೋತಿಷ್ಯ ಋಷಿ, 5ನೇ ವರ್ಷ ಜ್ಯೋತಿಷ್ಯ ನಿಧಿ, 6ನೇ ವರ್ಷ ಜ್ಯೋತಿಷ್ಯ ಮಹರ್ಷಿ. ಇಟ್ ಈಸ್ ಪ್ಯೂರ್ಲಿ ಫಾರ್ ರಿಸರ್ಚ್, ಸಂಶೋಧನೆಗೆ ವ್ಯವಸ್ಥಿತವಾದದ್ದು. ಇವತ್ತಿನ ಜ್ಯೋತಿಷ್ಯ ನಿಧಿನಲ್ಲಿ ತೇರ್ಗಡೆಯಾದಂಥ 15 ಜನಕ್ಕೆ ನಾನು ಪಂಚಾಂಗಣಿತ ಪ್ರಾಥಮಿಕ ಹಂತದ ಗಣಿತಗಳನ್ನು 18 ತಿಂಗಳಿಂದ ಅವರಿಗೆ ಬೋಧನೆ ಮಾಡಿದ್ದೇನೆ. ಆ ಫಲದಿಂದಾಗಿ ಅವರೇ ಪ್ರಯೋಗಾರ್ಥವಾಗಿ ಒಂದು ಪಂಚಾಂಗವನ್ನು ರಚನೆ ಮಾಡಿ ಈ ವೇದಿಕೆಯಲ್ಲಿ ಬಿಡುಗಡೆ ಆಯ್ತು. ಇವತ್ತು ಅದು ದೊಡ್ಡ ಸಾಧನೆ. ಪಂಚಾಂಗ ರಚನೆಯ ರಹಸ್ಯವನ್ನು ಗೋಪ್ಯವಾಗಿ ಇಟ್ಟುಕೊಂಡೇ ಬಂದಿದ್ದಾರೆ. ಮೊದಲಿಂದ ಪ್ರಚಾರ ಮಾಡುವ ಪ್ರವೃತ್ತಿ ಯಾರಲ್ಲೂ ಇರಲಿಲ್ಲ. ಇದು ಯಾರ ಆಸ್ತಿ? ಇದು ಪ್ರಜೆ ಆಸ್ತಿ. ಪ್ರಜೆ ಆಸ್ತಿಯನ್ನು ಪ್ರಜೆ ಕೊಡಬೇಕನ್ನೋ ನಮ್ಮ ಧರ್ಮ. ಅದು ನಮ್ಮ ವೃತ್ತಿ ಧರ್ಮವೂ ಹೌದು, ನಮ್ಮ ಸಂಸ್ಥೆಯ ಮಾರ್ಗೋಪಾಯ ಧರ್ಮವೂ ಹೌದು. ಹೀಗಾಗಿ ನನಗೆ 86 ವರ್ಷ, ಈ ಇಳಿ ವಯಸ್ಸಿನಲ್ಲೂ ಮಾಡ್ತಾಯಿದ್ದೇನೆ. ಎಲ್ಲಿವರೆಗೂ ಶಕ್ತಿ ಇರ್ತದೋ ಅಲ್ಲಿವರೆಗೂ ಬಂದವರಿಗೆ ಉಚಿತವಾಗಿ ವಿದ್ಯಾದಾನ ಮಾಡ್ಕೊಂಬರೋ ಪರಿಕಲ್ಪನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದಕ್ಕೆ ವಿದ್ಯಾರ್ಥಿಗಳ ಸಹಕಾರವೂ ಬೇಕು. ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಮೊದಲು 3 ಗಂಟೆ ಕಾಲ ನಿಂತು ಪಾಠ ಮಾಡ್ತಾಯಿದ್ದೆ. ಈಗ ಆಗೋದಿಲ್ಲ, 1.5 ಗಂಟೆ ಕಾಲ ಮಾಡ್ತೇನೆ. ವಯಸ್ಸು ಮುಂದಕ್ಕೆ ಹೋಗ್ತಾ ನೀವು ನಮ್ಮ ವಯಸ್ಸಿಗೆ ಬರ್ತೀರಿ, ನಾನು ಆಗ ಎಲ್ಲೋ ಇರ್ತೇನೆ. ಎಷ್ಟು ಕಾಲ ಮಾಡಲಿಕ್ಕಾಗುತ್ತೆ? ಇದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಗೆ ಮೀರಿ ನಡೆಯೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತ ಕೊಟ್ಟ ಮಾರ್ಗದಲ್ಲಿ ನಡೆಯುವುದೇ ನಮ್ಮ ಧರ್ಮ. ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು, ಸಾಲೂರು ಮಠಾಧ್ಯಕ್ಷರು ಶ್ರೀ ಮಲೆ ಮಹದೇಶ್ವರ ಬೆಟ್ಟ, ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ವೈಎಸ್ ಸಿದ್ದೇಗೌಡ ಅವರು ವಿಶ್ರಾಂತ ಕುಲಪತಿಗಳು, ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು ಶ್ರೀ ಡಾಕ್ಟರ್ ಸಿಜಿ ಬೆಟಸೂರ ಮಠ ಅವರು ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು, ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾವಿದ್ಯಾಪೀಠ ಮೈಸೂರು ಪಿ ನಾಗಭೂಷಣಾರಾಧ್ಯ ಅವರು ವಕೀಲರು, ಅಧ್ಯಕ್ಷರು, ಆರಾಧ್ಯ ಮಹಾಸಭಾ ಉಪಸ್ಥಿತರಿದ್ದರು.